ಮೊದಲನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಿಲ್ಲ? ಎ ಜಪಾನ್, ಬಿ ಚೀನಾ, ಸಿ ಪಾಕಿಸ್ತಾನ್, ಡಿ ನೇಪಾಳ. ಉತ್ತರ ಡಿ ನೇಪಾಳ. ಎರಡನೇ ಪ್ರಶ್ನೆ, ಯಾವ ಹಣ್ಣಿನ ರಸವು ಕೆಮ್ಮನ್ನು ಶಾಶ್ವತವಾಗಿ ಗುಣಪಡಿಸುತ್ತದೆ? ಎ ಮಾವಿನ ಹಣ್ಣಿನ ರಸ, ಬಿ ಪಪ್ಪಾಯಿ ರಸ, ಸಿ ಕಿತ್ತಾಳೆ ರಸ, ಡಿ ಅನನಾಸ್ ರಸ. ಉತ್ತರ ಡಿ ಅನನಾಸ್ ರಸ. ಮೂರನೇ ಪ್ರಶ್ನೆ, ಯಾವ ದೇಶವು ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣವನ್ನು ಹೊಂದಿದೆ? ಎ ಪಾಕಿಸ್ತಾನ್, ಬಿ ಅಮೆರಿಕ, ಸಿ ಭಾರತ, ಡಿ ಚೀನಾ. ಉತ್ತರ ಬಿ ಅಮೆರಿಕ. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಹೆಚ್ಚು ಮಸಾಲೆಗಳನ್ನು ಬೆಳೆಯುತ್ತದೆ? ಎ ಇಂಡಿಯಾ, ಬಿ ಜಪಾನ್, ಸಿ ಭೂತಾನ್, ಡಿ ಚೈನಾ. ಉತ್ತರ ಎ ಇಂಡಿಯಾ. ಐದನೇ ಪ್ರಶ್ನೆ, ತೀವ್ರ ತಲೆನೋವು ಗುಣಪಡಿಸಲು ಯಾವ ಎಲೆಯ ವಾಸನೆಯನ್ನು ಪರಿಣಾಮಕಾರಿಯಾಗಿ ಬೀರುತ್ತದೆ? ಎ ತುಳಸಿ ಎಲೆ, ಬಿ ನಿಂಬೆ ಎಲೆ, ಸಿ ಪುದೀನ ಎಲೆ, ಬೇವಿನ ಎಲೆ. ಉತ್ತರ ಬಿ ನಿಂಬೆ ಎಲೆ. ಆರನೇ ಪ್ರಶ್ನೆ, ಹಸಿ ಉಪ್ಪು ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿ ಮಾಡುತ್ತದೆ? ಎ ಮೂತ್ರಪಿಂಡ, ಬಿ ಯಕೃತ್, ಸಿ ಶ್ವಾಸಕೋಶಗಳು, ಡಿ ಹೃದಯ. ಉತ್ತರ ಎ ಮೂತ್ರಪಿಂಡ. ಏಳನೇ ಪ್ರಶ್ನೆ, ಕೀಲು ನೋವಿಗೆ ಯಾವ ವಿಟಮಿನ್ ಒಳ್ಳೆಯದು? ವಿಟಮಿನ್ ಡಿ, ಬಿ ವಿಟಮಿನ್ ಇ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಎ. ಉತ್ತರ ಎ ವಿಟಮಿನ್ ಡಿ. ಎಂಟನೇ ಪ್ರಶ್ನೆ, ಯಾವ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂದರೆ ಕಿಡ್ನಿ ರೋಗಕ್ಕೆ ಕಾರಣವಾಗುತ್ತದೆ? ಎ ಕಲ್ಲಂಗಡಿ, ಬಿ ಸೇಬು, ಸಿ ಅನನಾಸ್, ಡಿ ಕಿತ್ತಾಳೆ. ಉತ್ತರ ಎ ಕಲ್ಲಂಗಡಿ. ಒಂಬತ್ತನೇ ಪ್ರಶ್ನೆ, ಹುಡುಗರಿಗಿಂತ ಹುಡುಗಿಯರು ಎಷ್ಟು ಬಾರಿ ಅಳುತ್ತಾರೆ? ಒಂದು ಬಾರಿ, ಬಿ 2 ಬಾರಿ, ಸಿ 3 ಬಾರಿ, ಡಿ 4 ಬಾರಿ. ಉತ್ತರ ಡಿ 4 ಬಾರಿ. ಹತ್ತನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಕಿಡ್ನಿಗಳು ಸ್ವಚ್ಛಗೊಳಿಸುತ್ತದೆ? ಎ ಎಲೆಕೋಸು, ಬಿ ಮುಲ್ಲಂಗಿ, ಸಿ ಪಾಲಕ್, ಡಿ ಆಲೂಗಡ್ಡೆ. ಉತ್ತರ ಎ ಎಲೆಕೋಸು. ಹನ್ನೊಂದನೇ ಪ್ರಶ್ನೆ, ಪ್ರಸಿದ್ಧ ಟೈಟಾನಿಕ್ ಹಡಗನ್ನು ನಿರ್ಮಿಸಿದ ದೇಶ ಯಾವುದು? ಎ ಜಪಾನ್, ಬಿ ಚೀನಾ, ಸಿ ರಷ್ಯಾ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಹನ್ನೆರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣು 10 ಕೆಜಿ ತೂಕ ಇರುತ್ತದೆ? ಎ ಜಿರಾಫೆ, ಬಿ ಕರಡಿ, ಸಿ ಆನೆ, ಡಿ ನೀಲಿ ತಿಮಿಂಗಿಲ. ಉತ್ತರ ಡಿ ನೀಲಿ ತಿಮಿಂಗಿಲ. 13ನೇ ಪ್ರಶ್ನೆ, ಆಹಾರ ಕಣ್ಣಿನ ದೃಷ್ಟಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಹಸಿರು ಮೆಣಸಿನಕಾಯಿ, ಬಿ ಮೊಟ್ಟೆಯ ಹಳದಿ ಲೋಳೆ, ಸಿ ನಿಂಬೆ, ಡಿ ಹಾಲು. ಉತ್ತರ ಬಿ ಮೊಟ್ಟೆಯ ಹಳದಿ ಲೋಳೆ. 14ನೇ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಎ ಸೇಬು, ಬಿ ಕಿವಿ ಹಣ್ಣು, ಸಿ ಒಣ ಹಣ್ಣುಗಳು, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 15ನೇ ಪ್ರಶ್ನೆ, ಲೀಚಿಯ ಹಣ್ಣು ತಿಂದ ನಂತರ ಯಾವ ಆಹಾರ ತಿಂದರೆ ಆರೋಗ್ಯಕ್ಕೆ ಹಾನಿಕರ? ಅಕ್ಕಿ, ಬಿ ಬಾಳೆಹಣ್ಣು, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಡಿ ಹಾಲು. 16ನೇ ಪ್ರಶ್ನೆ, ಬಾಯಿ ಕೆಟ್ಟ ವಾಸನೆ ಬಾರದಂತೆ ಯಾವುದರಿಂದ ಸ್ವಚ್ಛಗೊಳಿಸಬೇಕು? ಎ ಸಕ್ಕರೆ ನೀರು, ಬಿ ನಿಂಬೆ ನೀರು, ಸಿ ಶುಂಠಿ ನೀರು, ಡಿ ಉಪ್ಪು ನೀರು. ಉತ್ತರ ಡಿ ಉಪ್ಪು ನೀರು.
17ನೇ ಪ್ರಶ್ನೆ, ಯಾವ ಪಕ್ಷಿಯು ನೀಲಿ ಬಣ್ಣವನ್ನು ಹೊರತುಪಡಿಸಿ ಬೇರೆ ಬಣ್ಣಗಳನ್ನು ನೋಡುವುದಿಲ್ಲ? ಎ ಕಾಗೆ, ಬಿ ಮೈನಾ, ಸಿ ಕೋಗಿಲೆ, ಡಿ ಗೂಬೆ. ರಿಪೀಟ್, ಡಿ ಗೂಬೆ. ಉತ್ತರ ಡಿ ಗೂಬೆ. 18ನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ನಿಯಮಿತವಾಗಿ ಸೇವಿಸಬೇಕು? ಬಿಳಿ ಬದನೆ, ಬಿ ಆಲೂಗಡ್ಡೆ, ಸಿ ಸೋರೆಕಾಯಿ, ಡಿ ಟೊಮಾಟೊ. ಉತ್ತರ ಡಿ ಟೊಮಾಟೊ. 19ನೇ ಪ್ರಶ್ನೆ, ಗರ್ಭಿಣಿಯರಿಗೆ ಯಾವ ತರಕಾರಿ ತುಂಬಾ ಪ್ರಯೋಜನಕಾರಿ? ಎ ಮುಲ್ಲಂಗಿ, ಬಿ ಪಾಲಕ್, ಸಿ ಹೂಕೋಸು, ಡಿ ಕ್ಯಾಪ್ಸಿಕಮ್. ಉತ್ತರ ಬಿ ಪಾಲಕ್. 20ನೇ ಪ್ರಶ್ನೆ, ಶುಂಠಿಯ ಅತಿಯಾದ ಸೇವನೆಯು ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಎದೆ ಉರಿ, ಬಿ ಅಲರ್ಜಿ, ಸಿ ಕ್ಯಾನ್ಸರ್, ಡಿ ಫೈಲ್ಸ್. ಉತ್ತರ ಎ ಎದೆ ಉರಿ. 21ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಹೆಚ್ಚು ರೋಗಗಳಿಗೆ ಕಾರಣವೇನು? ಎ ಹೆಚ್ಚು ನಿದ್ದೆ ಮಾಡಿದರೆ, ಬಿ ತುಂಬಾ ಯೋಚಿಸಿದರೆ, ಸಿ ಹೆಚ್ಚು ಆಹಾರವನ್ನು ಸೇವಿಸಿದರೆ, ಡಿ ರಾತ್ರಿಯಲ್ಲಿ ಎಚ್ಚರವಾದಾಗ. ಉತ್ತರ ಬಿ ತುಂಬಾ ಯೋಚಿಸಿದರೆ. 22ನೇ ಪ್ರಶ್ನೆ, ಯಾವ ಚಹಾವು ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುತ್ತದೆ? ಗ್ರೀನ್ ಟೀ, ಬಿ ಶುಂಠಿ ಚಹಾ, ಸಿ ಪುದೀನ ಚಹಾ, ಡಿ ಕಪ್ಪು ಚಹಾ. ಉತ್ತರ ಬಿ ಶುಂಠಿ ಚಹಾ. 23ನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ಮೊಬೈಲ್ ಫೋನ್ ಕಣ್ಣುಗಳಿಗೆ ಹಾನಿ ಮಾಡುತ್ತದೆ? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಾಯಂಕಾಲ, ಡಿ ರಾತ್ರಿಯಲ್ಲಿ. ಉತ್ತರ ಎ ಬೆಳಿಗ್ಗೆ. 24ನೇ ಪ್ರಶ್ನೆ, ತಿನ್ನಲು ನಂಬರ್ 1 ಹಣ್ಣು ಯಾವುದು? ಎ ಅನಾನಸ್, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಬ್ಲೂಬೆರ್ರಿ. ಉತ್ತರ ಡಿ ಬ್ಲೂಬೆರ್ರಿ. 25ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ನೆನಪಿನ ಶಕ್ತಿ ಬೇಗನೆ ಹೆಚ್ಚುತ್ತದೆ? ಎ ಪೇರಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಖರ್ಜೂರ. ಉತ್ತರ ಡಿ ಖರ್ಜೂರ. 26ನೇ ಪ್ರಶ್ನೆ, ಮೊಟ್ಟೆಗಳೊಂದಿಗೆ ಯಾವ ಆಹಾರವು ಜನರನ್ನು ಸೋಮಾರಿಯನ್ನಾಗಿ 26ನೇ ಪ್ರಶ್ನೆ, ಮೊಟ್ಟೆಗಳೊಂದಿಗೆ ಯಾವ ಆಹಾರವು ಜನರನ್ನು ಸೋಮಾರಿಯನ್ನಾಗಿ ಮಾಡುತ್ತದೆ? ಎ ಅಕ್ಕಿ, ಬಿ ಮೀನು, ಸಿ ಬ್ರೆಡ್, ಡಿ ಮಾಂಸ. ಉತ್ತರ ಡಿ ಮಾಂಸ. 27ನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಾಯಂಕಾಲ, ರಾತ್ರಿಯಲ್ಲಿ. ಉತ್ತರ ಡಿ ರಾತ್ರಿಯಲ್ಲಿ. 28ನೇ ಪ್ರಶ್ನೆ, ಯಾವ ಆಹಾರಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ? ಎ ಹಾಲು, ಬಿ ಸೋಡಾ, ಸಿ ಚಹಾ, ಡಿ ಉಪ್ಪು. ಉತ್ತರ ಬಿ ಸೋಡಾ. 29ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಚಿಕ್ಕು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ. 30ನೇ ಪ್ರಶ್ನೆ, ಹಳಿಲಿಗಳು ಯಾವ ಬಣ್ಣವನ್ನು ನೋಡುವುದಿಲ್ಲ? ಎ ಕೆಂಪು, ಬಿ ಕಪ್ಪು, ಸಿ ನೀಲಿ, ಡಿ ಹಳದಿ. ಉತ್ತರ ಎ ಕೆಂಪು.